ನಮಸ್ಕಾರಗಳು. ನಾವು ಇಂದು ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಮಾಡುತ್ತಿದ್ದೇವೆ. ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೆ ಒಂದು ಪ್ರತಿವರ್ತಕವು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗುವ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಕ್ರಿಯೆ ಎನ್ನುತ್ತೇವೆ. ರಾಸಾಯನಿಕ ವಿಭಜನೆ ಕ್ರಿಯೆ ಮಾಡಲು ಫೆರಸ್ ಸಲ್ಫೈಡ್ ಬೇಕಾಗುತ್ತದೆ, ಮಧ್ಯಸಾರ ದೀಪ ಬೇಕಾಗುತ್ತದೆ, ಟೆಸ್ಟ್ ಟ್ಯೂಬ್ ಕೂಡ ಬೇಕಾಗುತ್ತದೆ. ನಾವು ಈಗ ಫೆರಸ್ ಸಲ್ಫೇಟ್ ನ ಹರಳುಗಳನ್ನು ಟೆಸ್ಟ್ ಟ್ಯೂಬ್ಗೆ ಹಾಕುತ್ತೇವೆ, ಹಚ್ಚುತ್ತಿದ್ದೇವೆ. ಫೆರಸ್ ಸಲ್ಫೇಟ್ ನ ಹರಳುಗಳನ್ನು ಕಾಯಿಸುತ್ತಿದ್ದೇವೆ. ಕೆಳಗೆ ಉಳಿಯುತ್ತದೆ. ಅನಿಲದ ರೂಪದಲ್ಲಿ ಗಂಧಕದ ಟ್ರೈಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡ್ ಹೊರಬರುತ್ತದೆ. ಅದನ್ನು ಸೂತ್ರದ ಮೂಲಕ ತಿಳಿಸಿದಾಗ ಫೆರಸ್ ಸಲ್ಫೈಡ್ ದ ಹರಳುಗಳನ್ನು ಕಾಯಿಸಿದಾಗ ಫೆರಿಕ್ ಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡ್ ಮತ್ತು ಟ್ರೈಆಕ್ಸೈಡ್ ಬಿಡುಗಡೆಯಾಗುತ್ತದೆ.